address or share with you about ಅವಧಾನ. ಅವಧಾನ ಅಂದ್ರೆ ಏನು? ಅವಧಾನದಲ್ಲಿ ಏನಿರುತ್ತೆ? ಅವಧಾನ ಅನ್ನೋದು ಯಾವಾಗಿಂದ ನಮ್ಮ ಸಂಸ್ಕೃತಿಯಲ್ಲಿ ಬಳಕೆಯಲ್ಲಿದೆ? ಇದನ್ನ ಒಂದಿಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇವತ್ತು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೀವು ವಿಶ್ವಪ್ರಜ್ಞಾ ಅಕಾಡೆಮಿಗೆ ಬಂದಿದ್ರಿ. ಅಲ್ಲಿ ಅಷ್ಟಾವಧಾನ ಕಾರ್ಯಕ್ರಮವನ್ನ ಈ ಬರೋ ಶನಿವಾರ ಇಟ್ಕೊಂಡಿದ್ದಾರೆ. ಆ ಅವಧಾನ ಕಾರ್ಯಕ್ರಮಕ್ಕೆ ಅಂತ ನೀವು ಬಂದಾಗ ಶಬ್ದ ಅವಧಾನ ಅನ್ನೋದಿಷ್ಟೇ ಗೊತ್ತಿರುತ್ತೆ. ಇಲ್ಲಿ ಏನೇನಾಗ್ತಾ ಇದೆ, ಇಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತು ಮೊದಲೇ ಅಂದ್ರೆ ನೀವು ಹೆಚ್ಚು ಅದನ್ನ ಎಂಜಾಯ್ ಮಾಡ್ತೀರಾ ಅನ್ನೋದು ಇಲ್ಲಿ ಶಾಲೆಯ ಸಂಸ್ಥಾಪಕರ ಮತ್ತು ಮುಖ್ಯೋಪಾಧ್ಯಾಯರೆಲ್ಲರ ಒಂದು ವಿಚಾರ. ಅವಧಾನದ ಬಗ್ಗೆ ಎಲ್ಲರಿಗೂ ತಿಳಿಬೇಕು. ನಿಮಗೆ ಮತ್ತೆ ದೊಡ್ಡವರಲ್ಲಿನೂ ಸಾಕಷ್ಟು ಗೊತ್ತಿರುತ್ತೆ. ಇನ್ನೂ ಕೆಲವಿಷ್ಟು ವಿಷಯಗಳನ್ನ ತಿಳ್ಕೋಬಹುದಾದ್ರೆ ತಿಳಿಸೋದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಇದೆ. ಪರ್ಸನಲಿ ಐ ಫೀಲ್ ವೆರಿ ಮಚ್ ಪ್ರೌಡ್ ಟು ಟೆಲ್ ಅಬೌಟ್ ಅವಧಾನ. ಯಾವುದು ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಬಂದಿರುವಂಥದ್ದು. ನೋಡಿ, ನಮ್ಮ ಕೈಯಲ್ಲಿ ಮೊಬೈಲ್ ಬಂದಾಗಿಂದ ನಾವು ಜಗತ್ತಿನಿಂದ ಬಹಳಷ್ಟು ಡಿಟ್ಯಾಚ್ ಆಗಿದ್ದೀವಿ ಅನ್ನೋದು ಸತ್ಯ. ಜಗತ್ತಿನ ಜೊತೆಗೆ ಬಹಳಷ್ಟು ಅಟ್ಯಾಚ್ಡ್ ಆಗಿದ್ದೀವಿ ಅನ್ನೋದು ಸತ್ಯ. ಜಗತ್ತು ತುಂಬಾ ಹತ್ರ ಆಗಿದೆ ತಾನೇ ನಮ್ಗೆ ಎಲ್ರಿಗೂ. ಕೈಯಲ್ಲಿ ಮೊಬೈಲ್ ಇಟ್ಬಿಟ್ರೆ ಜಗತ್ತಿಗೆ ನಾವು ತುಂಬಾ ಹತ್ರ ಆಗಿದ್ದೀವಿ. ಹಾಗೆ ನನಗೆ ಬೇಕಾದದ್ದು ಎಲ್ಲರನ್ನೂ ದೂರ ಮಾಡಿ ನನ್ನನ್ನಷ್ಟೇ ಪ್ರತ್ಯೇಕ ಮಾಡುವಂಥದ್ದು ಕೂಡ ಮೊಬೈಲೇ. ಆ ಮೊಬೈಲಿಗೆ ನಾವೇನಂತೀವಿ ಗೊತ್ತಾ? ತುಂಬಾ GB ಸಾಮರ್ಥ್ಯ ಇದೆ. ನೇರ ವಿಷಯಕ್ಕೆ ಬರ್ತಾ ಇದ್ದೀನಿ, ಅವಧಾನ ತಗೊಂಡು ಹೋಗೋದಕ್ಕೆ. ಮೊಬೈಲ್ ನಲ್ಲಿ ಏನೇನೆಲ್ಲ ಕಸ ಕಡ್ಡಿಯಿಂದ ಮೊದಲುಗೊಂಡು ಇನ್ಫಾರ್ಮೇಶನ್ ವರೆಗೂ ಎಲ್ಲ ಸ್ಟೋರ್ ಮಾಡಿಟ್ಟಿರ್ತೀವಿ. ತುಂಬಾ GB ಸಾಮರ್ಥ್ಯ ಅಲ್ವಾ? ಯಾವುದಕ್ಕೆ? ಮೊಬೈಲಿಗೆ. ನಮಗ್ ಗೊತ್ತಿರೋದು ಮೊಬೈಲಿಗೆ ಬಹಳಷ್ಟು GB ಸಾಮರ್ಥ್ಯ ಇದೆ ಅಂತ. ಆದ್ರೆ ನೀವು ಅವಧಾನಕ್ಕೆ ಬಂದ್ರೆ ಗೊತ್ತಾಗುತ್ತೆ, ಭಗವಂತ ಈ ಬ್ರೈನಿಗೆ ಎಷ್ಟು GB ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂತ ಅನ್ನೋದು ಗೊತ್ತಾಗುತ್ತೆ. ಆಶ್ಚರ್ಯ ಅನ್ಸ್ಬೋದು ನಿಮ್ಗೆ. ಇಲ್ಲಿ ಬೋರ್ಡ್ ಇದೆ, ನಾನು ಕೆಲವೊಂದನ್ನ ಬರೆದು ತೋರಿಸ್ತೀನಿ, ಕೆಲವನ್ನ ಮೊದಲು ಹೇಳ್ತೀನಿ, ಹೇಳ್ತಾನು ಬರೀತೀನಿ. ನೀವು ಲಕ್ಷ್ಯ ಕೊಟ್ಟಿರ್ರಿ. ಅದರಲ್ಲಿ ನಿಮಗೆ ಯಾವುದನ್ನ ಹೇಳೋಕ್ಕಾಗುತ್ತೆ ಹೇಳ್ಬೋದು, ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ ಹೇಳ್ಬೋದು. ನಾನೇನ್ ಹೇಳ್ತಾ ಇದ್ದೆ, ಮೊಬೈಲ್ಗಿಂತ ಹೆಚ್ಚು GB ಸಾಮರ್ಥ್ಯ ನಮ್ಮ ಬ್ರೈನಿಗಿದೆ. ಇದನ್ನ ತಿಳ್ಕೋಬೇಕಂದ್ರೆ ಅವತ್ತು ಅವಧಾನ ಮಾಡುವುದನ್ನ ನೋಡ್ಬೇಕು ಅಂದೆ. ಅವಧಾನ ಅಂದ್ರೆ ಏನ್ ಗೊತ್ತಾ? ಮೊದಲನೇದು ಕೇಳಿಸಿಕೊಳ್ಳುವುದು, ಆಮೇಲೆ ಸಸ್ಟೈನ್ ಮಾಡೋದು, ಕೇಳಿಸಿಕೊಂಡದನ್ನ ಸ್ಟೋರ್ ಮಾಡ್ಕೊಳ್ಳೋದು, ಆನಂತರ ರೀಅರೇಂಜ್ ಮಾಡ್ಕೊಳ್ಳೋದು ಕರೆಕ್ಟಾಗಿ, ಆನಂತರ ಅದನ್ನ ಹೊರಗಡೆ ಆರ್ಡರ್ಗೆ ಹೇಗೆ ಬೇಕೋ, ಏನು ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ತಕ್ಕ ಹಾಗೆ ಹೊರಗೆ ಹಾಕುವುದು. ಅವಧಾನ ಅಂದ್ರೆ ಮೊದಲು ಚೆನ್ನಾಗಿ ಕೇಳಿಸಿಕೊಳ್ಳೋದು, ಅದನ್ನ ರೀಸ್ಟೋರ್ ಮಾಡ್ಕೊಳ್ಳೋದು, ಸಸ್ಟೈನ್ ಮಾಡೋದು, ಸರಿಯಾಗಿ ಅದನ್ನ ಹೊರಗೆ ಹಾಕುವುದು. ಇದಿಷ್ಟು ಫಾರ್ಮೆಟ್ ಅನ್ನ ಅವಧಾನ ಅಂತಾರೆ. ನನಗೆ ಗೊತ್ತು ಇದು ಇನ್ನೂ ಕ್ಲಿಯರ್ ಆಗೋದಕ್ಕೆ ಇನ್ನೂ ಇಷ್ಟು ವಿಷಯಗಳನ್ನ ಹೇಳಬೇಕು ಅಂತ. ಸಾವಿರಾರು ವರ್ಷಗಳ ಹಿಂದಿನಿಂದ ನಮ್ಗೆ ಯಾವುದೇ ಅವಾಗ ಪ್ರೆಸ್ ಫೆಸಿಲಿಟಿ ಇರಲಿಲ್ಲ, ಮುದ್ರಣ ಅನ್ನುವಂಥದ್ದಿರಲಿಲ್ಲ. ಆದರೂ ಲಕ್ಷೋಪಲಕ್ಷ ಶ್ಲೋಕಗಳನ್ನ ನಮ್ಮ ಹಿರಿಯರು ಸ್ಟೋರ್ ಮಾಡ್ಕೊಂಡು ಬಂದರು, ಬೇರೆಯವರಿಗೆ ಹೇಳ್ತಾ ಬಂದರು. ಇದು ಬ್ರೈನಿನ ಸಾಮರ್ಥ್ಯ. ಆಮೇಲೆ
ಅವಧಾನ ಅನ್ನುವುದನ್ನ ಒಂದು ಆರ್ಟ್ ಆಗಿ ಡೆವಲಪ್ ಮಾಡಿದ್ರು. ಇಟ್ಸ್ ಅನ್ ಆರ್ಟ್ ಆಫ್ ಫೋಕಸಿಂಗ್ ಅವರ್ ಬ್ರೈನ್. ನಮ್ಮ ಹತ್ತಿರ ಬರುವಂತಹ ವಿಷಯಗಳ ಮೇಲೆ ಸರಿಯಾಗಿ ಫೋಕಸ್ ಮಾಡುವುದು ಅವಧಾನ. ನಾನೀಗ ನಿಮ್ಮನ್ನೆಲ್ಲರನ್ನೂ ನೋಡ್ತಾ ಇರ್ತೀನಿ, ಆದರೂ ಸರಿಯಾಗಿ ಫೋಕಸ್ ಮಾಡಿರಲಿಲ್ಲ ಅಂದ್ರೆ ನೀವು ಎಕ್ಸಾಕ್ಟ್ ಆಗಿ ಯಾವ ಕಲರ್ ನಿಮ್ಮ ಡ್ರೆಸ್ಸಿನ ಮೇಲೆ ಇರುವಂತಹ ಸ್ಕೂಲಿನ ಎಂಬ್ಲಮ್ ಇರುವಂಥದ್ದು ಯಾವುದಿದೆ ಅಂತ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಹೊರಗೆ ಎಲ್ಲಾದರೂ ಹೋಗಿರ್ತೀವಿ, ನಮ್ಮ ಎದುರಿಗೇನೆ ನೋಡಿರ್ತಾರೆ, ಇಲ್ಲ ನಾನು ಗಮನಿಸ್ಲಿಲ್ಲ ಅಂತ ಹೇಳ್ತೀವಿ. ಅದೇನು ಗಮನಿಸುವುದು. ಕಣ್ಣು ನೋಡುತ್ತೆ, ಆದರೆ ಆ ಕಣ್ಣನ್ನ ಟ್ರೈನ್ ಅಪ್ ಮಾಡಿರೋದಿಲ್ಲ ಚೆನ್ನಾಗಿ ನೋಡೋದಕ್ಕೆ. ಹಾಗೆಯೇ ಕಿವಿ ಕೇಳಿಸ್ಕೊಳ್ಳುತ್ತೆ, ಎಷ್ಟೋ ಕೇಳಿಸ್ಕೊತಾ ಇರ್ತೀವಿ, ಎಷ್ಟೋ ಹಾಗೆ ಹೊರಗೆ ಹೋಗ್ತಾ ಇರುತ್ತೆ, ಸ್ಟೋರ್ ಆಗಲ್ಲ. ಅವಧಾನ ಕಲೆಯಲ್ಲಿ ಏನ್ ಮಾಡ್ತಾರಂದ್ರೆ ವಿಷಯಗಳನ್ನ ಕೇಳಿಸ್ಕೊಳ್ತಾರೆ. ಎಷ್ಟೆಷ್ಟು ಆಂಗಲ್ದಿಂದ ಕೇಳಿಸ್ಕೊಳ್ತಾರೆ ಅಂದ್ರೆ ಅವಧಾನಗಳಲ್ಲಿ ಅಷ್ಟಾವಧಾನ, ಷೋಡಶಾವಧಾನ, ದ್ವಾದಶಾವಧಾನ, ಶತಾವಧಾನ, ಸಹಸ್ರಾವಧಾನ ಅಂತ ಇವೆ. ಸಹಸ್ರಾವಧಾನ. ಈ ಅವಧಾನದಲ್ಲಿ ಅಷ್ಟಾವಧಾನ ಇಲ್ಲಿ ನಡೀತಾ ಇರೋದು, ಶನಿವಾರ ದಿವಸ ಇರೋದು ಅಷ್ಟಾವಧಾನ. ಒಬ್ಬ ಅವಧಾನಿ ಮಧ್ಯದಲ್ಲಿ ಕೂತಿರ್ತಾರೆ, ಬಾಕಿ 7 ಜನ ಇದ್ದಾರೆ. ಅವತ್ತು ಪೃಚ್ಛಕರು ಅಂತ ಕರಿತೀವಿ ನಾವು ಅವ್ರನ್ನ. ಪೃಚ್ಛಕರು. ಪೃಚ್ಛಕ ಅಂದ್ರೆ ಒನ್ ಹೂ ಆಸ್ಕ್ಸ್ ಕ್ವಶನ್, ಯಾರು ಪ್ರಶ್ನೆಗಳನ್ನ ಕೇಳುತ್ತಾರೆ. ಪ್ರಶ್ನೆಗಳು ಕೂಡ ಅದನ್ನ ಅವಧಾನ ಕಲೆ ಅಂತ ಹೇಳ್ಬೇಕಾದ್ರೆ ಬಹಳ ಡಿಫರೆಂಟ್ ಆಗಿರುವಂತದ್ದು ಇರುತ್ತೆ. ಅದು ಫಾರ್ಮೆಟ್ ತುಂಬಾ ಡಿಫರೆಂಟ್ ಆಗಿರುತ್ತೆ. ಕೆಲವೊಂದನ್ನ ನಾನು ಬರೆದು ತೋರಿಸ್ತೀನಿ. ಬ್ಲಾಕ್ ಅಲ್ಲಿ ಅವಧಾನಿ ಹೇಗೆ ಕೂತಿರ್ತಾರೆ, ನಿಮ್ಗೆ ಅದೆಲ್ಲ ಅದೊಂದು ಪಿಕ್ಚರ್ ನಿಮ್ಮ ಕಣ್ಣೆದುರಿಗಿತ್ತು ಅಂದ್ರೆ ಅವತ್ತು ಆ ವಿಷಯವನ್ನ ಬೇಗ ತಿಳ್ಕೊಳ್ಳೋದಕ್ಕೆ ಆಗತ್ತೆ. ಇಲ್ಲಿ ಅವಧಾನಿಗಳು ಕೂತಿರ್ತಾರೆ ಮಧ್ಯದಲ್ಲಿ. ಅವಧಾನಿಗಳು ಮಧ್ಯದಲ್ಲಿ ಕೂತಿರ್ತಾರೆ. ಇಲ್ಲಿ ಒಬ್ರು ಹೀಗೆ ಈ ರೀತಿಯಲ್ಲಿ ಆರ್ಚ್ ಇರಬಹುದು. 8 ಜನ ಇದ್ದಾಗ ಸಹಜವಾಗಿ ಇಷ್ಟರಲ್ಲೇ ಮುಗಿಯತ್ತೆ. 100 ಜನಗಳು ಕೂಡ ಇರ್ತಾರೆ. ಸ್ಟೇಜ್ ಮೇಲೆ ಸ್ಟೇಜ್ ತರ ಇರಬಹುದು ಚೇರ್ಗಳನ್ನ ಹಾಗೇನು ಹಾಕಿ 100 ಜನ ಪ್ರಶ್ನೆ ಕೇಳುವಂಥವ್ರು ಇರ್ತಾರೆ. ಒಬ್ಬ ವ್ಯಕ್ತಿ ಉತ್ತರ ಕೊಡ್ತಾರೆ. ಏನೇನು ಪ್ರಶ್ನೆಗಳಿರಬಹುದು, ನಿಮಗೆ ಇಂಟ್ರೆಸ್ಟ್ ಅನಿಸುವಂಥದ್ದನ್ನ, ನೀವು ಆಸಕ್ತಿಯಿಂದ ಕೇಳುವಂಥದ್ದನ್ನ ಈಗ ಸದ್ಯಕ್ಕೆ ನಿಮಗೆ ಪರಿಚಯಾತ್ಮಕವಾಗಿ ಸ್ವಲ್ಪನ್ನ ಹೇಳ್ತೀನಿ. ಇನ್ನೂ ಇಷ್ಟು ಅಲ್ಲಿ ಬಂದಾಗ ನೀವು ನೋಡ್ತೀರಾ. ಈಗೆಲ್ಲ ಏನಿರುತ್ತೆ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳೋದು ಅಂದ್ರೆ ಸರ್ ನೀವು ಇವತ್ತೇನ್ ಟಿಫಿನ್ ಮಾಡಿದ್ರಿ ಅಂತ ಕೇಳಿದ್ದನ್ನ ನೆನ್ಪಿಟ್ಕೊಂಡಿರ್ತಾರೇನೋ, ಮತ್ತೊಬ್ರು ನೀವು ಯಾವ ಕ್ಲಾಸ್ ಕೇಳಿದೀರಿ, ಯಾವ ಕ್ಲಾಸ್ ಓದ್ತಾ ಇದ್ದೀರಿ ಅನ್ನೋದನ್ನ, ಅಥವಾ ಯಾವ ಸಬ್ಜೆಕ್ಟ್ ಮಾಡಿದೀರಿ ಅನ್ನೋದನ್ನ ಕೇಳ್ತಿದ್ದಾರೇನೋ. ಹಂಗಲ್ಲ, ಅದರಲ್ಲಿ ಕೂಡ ತುಂಬಾ ವ್ಯವಸ್ಥಿತವಾದಂತಹ ಕಲೆ ಆರ್ಡರ್ ನಲ್ಲಿ ಇದೆ. ಹೆಂಗಿದೆ ಇಲ್ಲಿ ದತ್ತಪದಿ ಅನ್ನುವಂಥದ್ದು ಒಂದು ಭಾಗ. ದತ್ತಪದಿ ಅಂದ್ರೆ ಶಬ್ದವನ್ನ ಕೊಟ್ಟಿರ್ತಾರೆ. ಆ ಶಬ್ದವನ್ನ ಸರಿಯಾಗಿ ಹೀಗೆಯೇ ಕಾವ್ಯದಲ್ಲಿ ಬಳಸಬೇಕು ಅನ್ನೋದನ್ನ ಹೇಳ್ತಾರೆ. ಯಾರು ಪ್ರಶ್ನೆ ಕೇಳುವವರು, ಅವಧಾನಿಗಳೇ, ನಾವು ಈ ಶಬ್ದಗಳನ್ನ ಕೊಡ್ತೀವಿ, ಅವುಗಳನ್ನ ಸರಿಯಾಗಿ ನೀವು ಈ ರೀತಿಯಲ್ಲಿ ಕಾವ್ಯ ಮಾಡಬೇಕು ಅಂತ ಹೇಳ್ತಾರೆ. ನಿಷೇಧಾಕ್ಷರಿ ಅಂತ ಒಬ್ಬರಿರ್ತಾರೆ. ನಿಷೇಧಾಕ್ಷರಿ ಅಂದ್ರೆ ಅಕ್ಷರಗಳನ್ನ ಇದನ್ನ ಬಳಸಬೇಡಿ ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ರು
ನಾನು ಹೇಳ್ತಿರೋದು, ಒಬ್ರು ದತ್ತಪದಿ ಅಂದ್ರೆ ಈ ಶಬ್ದಗಳನ್ನ ತೆಗೆದುಕೊಂಡು ಕಾವ್ಯವನ್ನ ಮಾಡಿ, ಶ್ಲೋಕವನ್ನ ಮಾಡಿ, ಕನ್ನಡದಲ್ಲಿ ಯಾವ್ದಾದ್ರು ಕಂದ ಪದ್ಯವನ್ನ ಮಾಡಿ, ಭಾಮಿನಿ ಷಟ್ಪದಿಯಲ್ಲಿ ಮಾಡಿ, ಹೀಗೆ ಹೇಳ್ಬೋದು. ಮತ್ತೊಬ್ರು ಆ ಹೊತ್ತಿಗೆ ಇದು ದತ್ತಪದಿ ಕೊಟ್ಟದನ್ನ ಒಂದು ಲೈನ್ ಹೇಳ್ತಾ ಇರ್ತಾರೆ ಅವಧಾನಿಗಳು, ಅಷ್ಟರಲ್ಲೇ ಇನ್ನೊಬ್ರು ಏನು ಶಬ್ದವನ್ನ ಕೊಡೋದಕ್ಕೆ ಬರ್ತಾರೆ, ನಿಷೇಧಾಕ್ಷರಿ ಅನ್ನುವಂಥವ್ರು ಶಬ್ದಗಳನ್ನ ಕೊಡೋದಕ್ಕೆ ಬರ್ತಾರೆ. ಅವ್ರೇನೇನ್ ಮಾಡ್ತಾರೆ, ಈ ಕಾವ್ಯವನ್ನ ಮಾಡಬೇಕು, ಸಂಸ್ಕೃತದಲ್ಲಿ ಹೇಳಬೇಕು ಅಂದ್ರೆ ಅನುಷ್ಟು ಛಂದಸ್ನಲ್ಲಿ ಮಾಡಿ ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಸಂಸ್ಕೃತದಲ್ಲಿನೂ ಅವಧಾನವನ್ನ ಮಾಡ್ತಾರೆ, ಕನ್ನಡದಲ್ಲಿ ಮಾಡ್ತಾರೆ, ತೆಲುಗುದಲ್ಲಿ ಮಾಡ್ತಾರೆ, ತಮಿಳಿನಲ್ಲಿ ಮಾಡ್ತಾರೆ, ಮಲಯಾಳಂನಲ್ಲಿ ಮಾಡ್ತಾರೆ. ಅವಧಾನವನ್ನ ಅಂದ್ರೆ ಕಾವ್ಯ ಮಾಡೋ ಶಕ್ತಿ ಇಷ್ಟೆಲ್ಲ ಭಾಷೆಗಳಲ್ಲಿ ಇರುತ್ತೆ. ಅವರಿಗೆ ಏನ್ ಹೇಳ್ತಾರೆ ಅಂದ್ರೆ, ಗಣಪತಿಯ ಮೇಲೆ ಒಂದು ಕವಿತೆ ಮಾಡಿ, ಅದರಲ್ಲಿ ಗ ಬರಬಾರ್ದು, ಜ ಬರಬಾರ್ದು, ಗಜಮುಖ ಅಂತೀರಲ್ವಾ, ಗ ಜ ಇಲ್ಲ, ಹಾಗಾದ್ರೆ ಕರಿಮುಖ ಅನ್ಬಹುದು, ಕ ಇರಬಾರ್ದು. ಹೀಗೆ ಅಕ್ಷರಗಳನ್ನ ಇದನ್ನ ಬಳಸಬೇಡಿ, ಆದ್ರೆ ಗಣಪತಿಯ ಮೇಲೆ ಕವನ ಮಾಡಿ. ಇದು ನೋಡಿ ಮಕ್ಕಳೇ, ಹೀಗೆ ನಾನು ಅವಧಾನಿಗೆ ಒಂದು ವಿಷಯವನ್ನ ಕೊಡ್ಬೇಕಾದ್ರೆ ನನಗೆ ಅಷ್ಟು ಶಬ್ದಗಳು ಗೊತ್ತಿರಬೇಕು. ಈಗ ಪ್ರಶ್ನೆ ಕೇಳೋದು ಅಂದ್ರೆ ಎದ್ಬಿಟ್ಟು ಪ್ರಶ್ನೆ ಕೇಳೋದು ಅಷ್ಟೇ ಅಲ್ಲ, ಆ ಪ್ರಶ್ನೆಯ ಬಗ್ಗೆ ಸಾಕಷ್ಟು ಅಭ್ಯಾಸ ಇರಬೇಕು ಅಂತ ಹೇಳೋದು ಅವಧಾನ ಕಲೆ. ಈ ಗಜಾನನ ಮೇಲೆ, ಗಣಪತಿಯ ಮೇಲೆ ಕವನ ಮಾಡಿ ಅಂದಾಗ ಆ ರೀತಿಯ ಕಾವ್ಯ ಕವನ ಮಾಡೋದಕ್ಕೆ ಬಳಸುವ ಶಬ್ದಗಳನ್ನ ನಿಷೇಧ ಮಾಡುವಂಥದ್ದು, ಅಕ್ಷರಗಳನ್ನ ನಿಷೇಧ ಮಾಡುವಂಥದ್ದು ಗೊತ್ತಿರಬೇಕು. ಓಕೆ, ಹೀಗೆ ಅವರು ಬೇಡ ಅಂದ ಅಕ್ಷರಗಳನ್ನ ಬಿಟ್ಟು ಶ್ಲೋಕವನ್ನ ಮಾಡ್ತಾರೆ ಅವಧಾನಿಗಳು. ಅಷ್ಟೊಂದು ಇದರಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಭಾಷಾ ಜ್ಞಾನ, ವೊಕ್ಯಾಬುಲರಿ ಅಂದ್ರೆ ಶಬ್ದಗಳ ಸಾಮರ್ಥ್ಯ, ಶಬ್ದಗಳನ್ನ ಸರಿಯಾಗಿ ಬಳಸುವಂತಹ ಜ್ಞಾನ ಇದು ಬೇಕು. ಬಹಳಷ್ಟು ಶಬ್ದಗಳನ್ನ ತಿಳ್ಕೊಂಡಿರ್ಬೇಕು. ಹಾಗೇನೆ ಇನ್ನೊಂದಿರುತ್ತೆ, ಶತಾವಧಾನದಲ್ಲಿನೂ ಒಂದೊಂದ್ಸತಿ ಬಳಸ್ತಾರೆ, ಬೇಕಂದ್ರೆ ಅಷ್ಟಾವಧಾನದಲ್ಲಿನೂ ತಗೊಂಡಿರ್ತಾರೆ. ಘಂಟಾವಾದನ ಅಂತ ಇರುತ್ತೆ, ಇಂಟ್ರೆಸ್ಟಿಂಗ್ ಅನಿಸುವಂಥದ್ದು. ಚಿಕ್ಕ ಮಕ್ಕಳಿಗೆ ನಿಮ್ಗೆ ಅಷ್ಟು ಪರಿಚಯಾತ್ಮಕವಾಗಿ ಹೇಳ್ತೀನಿ. ಒಂದು 3 ತಾಸಿನ ಕಾರ್ಯಕ್ರಮದಲ್ಲಿ ಒಬ್ರು ಘಂಟಾನಾದವನ್ನ ಮಾಡೋದಕ್ಕೆ ಕೂತಿರ್ತಾರೆ. ಅಯ್ಯೋ ಅದೇನ್ ದೊಡ್ಡದು, ಗಂಟೆ ಬಾರಿಸೋದು ಅಥವಾ ಕೇಳಿಸ್ಕೊಳ್ಳೋದು ದೊಡ್ಡದಾ? ಅಲ್ಲ. 3 ಅವರ್ನಲ್ಲಿ ಅವಧಾನಿಗೆ ಗಮನ ಇರಬೇಕು. ಎಷ್ಟು ಸಾರಿ ಡಣ್ ಢಣ್ ಕಂಟಿನ್ಯೂಸ್ ಆಗ್ತಿರಲ್ಲ, ಅದು ಯಾವಾಗೋ ಮಧ್ಯದಲ್ಲಿ ಇವ್ರು ಕವಿತೆ ಮಾಡ್ತಿರ್ಬೇಕಾದ್ರೆ ಹೊಡಿತಾರೆ. ನಾವೇನಂತೀವಿ, ನಾವು ಒಂದು ಶಬ್ದ ಬರೀಬೇಕಾದ್ರೆ ಯಾರೋ ಏನೋ ಮಾತಾಡ್ಸಿದ್ರೆ ಮತ್ತೊಮ್ಮೆ ಆ ಶಬ್ದ ರಿಪೀಟ್ ಮಾಡಿ ಅಂತ ನಮ್ಮ ಮಿಸ್ಸಿ ಕೇಳ್ತೀವಿ. ಒಂದ್ ಸೆಂಟೆನ್ಸ್ ನಾವು ಒಂದು ಸತಿ ಕೇಳಿದ್ದನ್ನ ಹಾಗೆ ಬರೆಯೋದಕ್ಕಾಗಲ್ಲ. ಮಿಸ್ ಪ್ಲೀಸ್ ರಿಪೀಟ್ ದಿಸ್ ಮ್ಯಾಮ್, ಪಾರ್ಡನ್ ಮ್ಯಾಮ್ ಅಂತೀವಿ. ನಮ್ಮ ಫೋಕಸ್ಸು ಇಡೀ ಸೆಂಟೆನ್ಸಿನ ಕಡೆಗೆ ಇರೋದಿಲ್ಲ. ಒಂದಿಡೀ ಸೆಂಟೆನ್ಸ್ ಅನ್ನ ಕೇಳಿ ಸ್ಟೋರ್ ಮಾಡ್ಕೊಳ್ಳೋಕೆ ಆಗಿರೋದಿಲ್ಲ. ಅವಧಾನಿಗಳು ಹೇಗಿರ್ತಾರಂದ್ರೆ, ಒಬ್ರು ಹೇಳಿದ ದತ್ತಪದಿಯೊಳಗಿನ ಕಾವ್ಯ ಶಬ್ದಗಳನ್ನ ತಗೊಂಡು ಕಾವ್ಯ ಮಾಡ್ತಾ ಇರ್ತಾರೆ. 1 ಲೈನ್ ಆಗಿರುತ್ತೆ. ಓಕೆ, ಈಗ ನಿಮ್ದು 1 ಲೈನ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಆ 1 ಲೈನ್ ಬರ್ಕೊಂಡಿರ್ಬೇಕು, ಅವ್ರ ಹತ್ರ ಇರ್ಬೇಕದು. ಬಾಕಿ ಇದ್ದವ್ರನ್ನೆಲ್ಲ ಪ್ರಶ್ನೆ ಕೇಳ್ಕೊಂಡು ಬರ್ತಾರೆ, ಅವರಿಗೆಲ್ಲ ಉತ್ತರ ಕೊಡ್ತಾ ಬರ್ತಾರೆ. ಮಧ್ಯದಲ್ಲಿ ಮತ್ತೆ ಯಾವಾಗ ಟೈಮ್ ಇರುತ್ತೋ ಮತ್ತೆ ಅವರ ಕೊಟ್ಟಂತಹ ಶಬ್ದಗಳನ್ನು ತಗೊಳ್ತಾರೆ, ಉತ್ತರ ಕೊಡ್ತಾರೆ. ಮೊನ್ನೆ ವಿಶ್ವಪ್ರಜ್ಞಾದಲ್ಲಿ ಹೇಳುವಾಗ ಹೇಳಿದ್ದೆ, ವಿಷ್ಣುವಿನ ಸ್ತುತಿ ಮಾಡೋದಕ್ಕೆ ಯಾವ ಶಬ್ದ ಕೊಡ್ಬೋದು? ಪಿಜ್ಜಾ, ಟ್ರೀ, ಕೇಕ್, ಇಂಥವು ಏನೇನೋ ಶಬ್ದ ಕೊಡ್ಬೋದು. ಅದನ್ನ ತೆಗೆದುಕೊಂಡು ವಿಷ್ಣುವಿನ ಸ್ತುತಿ ಮಾಡಿ ಅಂತ ಹೇಳ್ತಾರೆ. ಏನು ವಿಷ್ಣು ಸ್ತುತಿ ಮಾಡೋದಕ್ಕೆ ಏನೇನೋ ಶಬ್ದ ಕೊಡೋದ? ಶಿವಸ್ತುತಿ ಮಾಡೋದಕ್ಕೆ ಸರ್ಫ್ ಎಕ್ಸೆಲ್, ಏರಿಯಲ್ ಹಿಂಗೆಲ್ಲ ಕೊಟ್ರೆ ಆಗುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡಿ ಆದ್ರೂ ನೋಡಿ ಎಷ್ಟು ಕಷ್ಟ ಇರುತ್ತೆ. ಬಟ್ ಅವಧಾನಿಗಳು ಅದನ್ನ ಪಾಸಿಬಲ್ ಮಾಡಿ ತೋರಿಸ್ತಾರೆ. ಶಬ್ದಗಳು ಏನ್ ಇರ್ತವೆ
ಅವುಗಳನ್ನ ಸರಿಯಾದ ರೂಪದಲ್ಲಿ ಬಳಸಿಕೊಳ್ಳುವುದು, ಬದಲಿ ಮಾಡುವುದು, ಮತ್ತೆ ಬೇಕಾದಂತಹ ವಿಷಯವನ್ನು ಕೊಡೋದು ಅವಧಾನಿಗಳಿಗೆ ಗೊತ್ತಿರುತ್ತೆ. ಆ ರೀತಿಯಲ್ಲಿ ಬ್ರೈನ್ ಅನ್ನ ಟ್ರೈನ್ ಅಪ್ ಮಾಡಿರ್ತಾರೆ. ಇನ್ನೊಂದು ಕಾವ್ಯವಾಚನ. ಲಕ್ಷೋಪಲಕ್ಷ ಕೃತಿಗಳಿವೆ ಮಕ್ಕಳೇ ನಮ್ಮ ಹತ್ರ. ಹಿಂದಿ ತಗೊಳ್ಳಿ, ಸಂಸ್ಕೃತ ತಗೊಳ್ಳಿ, ಮಲಯಾಳಂ ತಗೊಳ್ಳಿ, ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಎಷ್ಟು ಬೇಕು ಕೃತಿಗಳು ನಮ್ಮಲ್ಲಿ. ನಾವು ಓದುವ ಅಭ್ಯಾಸವನ್ನ ಬಿಟ್ಟಿದ್ದೀವಿ. ಆದ್ರೆ ಅವಧಾನಿಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಓದ್ತಾರೆ, ಓದಿದ್ದನ್ನ ಎಷ್ಟು ಸ್ಟೋರ್ ಮಾಡಿರ್ತಾರೆ. ಸ್ಟೋರ್ ಮಾಡ್ಕೊಂಡದು ಹೊರಗೆ ಪಿಟಾರ ತೆಗಿಲೇ ಇಲ್ಲ ಅಂದ್ರೆ, ಆ ಬಾಕ್ಸ್ ಅನ್ನು ನಾವು ಹೊರಗೆ ತೆಗಿಲೇ ಇಲ್ಲ ಅಂದ್ರೆ ಪ್ರಯೋಜನ ಏನು? ಯಾರಾದ್ರೂ ಕೇಳಿದಾಗ ಅದನ್ನು ವಾಪಸ್ ಹೇಳುವಂತಹ ಶಕ್ತಿನೂ ಇರುತ್ತೆ. ಮಹಾಭಾರತದಲ್ಲಿ ಎಷ್ಟು ಶ್ಲೋಕ ಇವೆ ಯಾರಿಗಾದ್ರೂ ಗೊತ್ತಿದ್ಯಾ? ಮಹಾಭಾರತದಲ್ಲಿ ಎಷ್ಟು ಶ್ಲೋಕ ಇದೆ ಗೊತ್ತಿದ್ಯಾ ಯಾರಿಗಾದ್ರೂ? 1,00,000 ಶ್ಲೋಕ ಇದೆ. 1,00,000 ಶ್ಲೋಕಾಸ್ ಒಂದು ಮಹಾಭಾರತದಲ್ಲಿ. ಅದಕ್ಕೆ ಅದನ್ನ ಏನಂತ ಕರೀತಾರೆ? ಶತಸಾಹಸ್ರೀ ಸಂಹಿತಾ ಅಂತ ಕರೀತಾರೆ. ಶತಸಾಹಸ್ರೀ ಸಂಹಿತಾ ಅಂದ್ರೆ 100,000 ಶ್ಲೋಕಗಳು ಅಂದ್ರೆ 1,00,000 ಶ್ಲೋಕ. ರಾಮಾಯಣದಲ್ಲಿ ಎಷ್ಟಿದೆ? 24,000 ಶ್ಲೋಕ. ಇದುವರೆ ನಾನು ರಾಮಾಯಣ ಮಹಾಭಾರತ ಎರಡನೇ ತಗೊಂಡಿದ್ದೀನಿ. ಅದರಲ್ಲಿ ಎಷ್ಟೋ ಲಕ್ಷೋಪಲಕ್ಷ ಕೃತಿಗಳು ರಾಮಾಯಣ ಮಹಾಭಾರತವನ್ನ ಕುರಿತು ಬರೆದಿದೆ. ಯಾವುದೇ ಪುಸ್ತಕದಲ್ಲಿ ಇದು ಒಂದು ವಿಷಯವನ್ನ ಕೇಳಿ ಅವ್ರು ಹೇಳ್ಬಿಡ್ತಾರೆ, ಇದು ಇಂಥ ಪುಸ್ತಕದಲ್ಲಿ ಇದೆ, ನೀವು ಹೇಳ್ತಿರೋದು ಈ ಬುಕ್ ನಲ್ಲಿ ಇದೆ, ಇಂಥ ಸಂದರ್ಭದಲ್ಲಿ ಇದೆ. ನನ್ನ ಮನೆಯಲ್ಲಿ ಹೇಳ್ತಿರುವಾಗ ಹೇಳಿದೆ, ನಾವು 8th 9th 10th ಬರುವಂತಹ ಮಕ್ಕಳಿಗೆ ಸಾಮಾನ್ಯವಾಗಿ ಕೇಳಕ್ ಸಿಗತ್ತೆ. ಸೋಮೇಶ್ವರ ಶತಕದೊಳಗಿಂದು ಪದ್ಯಗಳು ನಿಮಗೆ ಕೇಳಕ್ ಸಿಗತ್ತೆ. ಇಲ್ಲಿ ಯಾರೋ ಗೋಣ ಹಾಕಿದ್ರು, ವೆರಿ ಗುಡ್. ಸೋಮೇಶ್ವರ ಶತಕದ್ದು ಕೇಳಕ್ ಸಿಗತ್ತೆ. ಕಳೆಗುಂದಿ ಶಚಿಪೆಚ್ಚದಿಹನೆ ನೆಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳಗರುಂ ಎತ್ತಾಗದೆ ಮಿಡಿ ಪಣ್ಣಾಗದೆ ಲೋಕದೊಳ್ ದೈವದೊಲ್ಮೆ ಇರಲ್ ಕಾಲಾನು ಕಾಲಕ್ಕೆ ಬಡವಂ ತಾ ಬಲ್ಲಿದನಾದೊಡೆ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಕೊನೆಗೆ ಬರುತ್ತೆ. ಇದು ಒಂದು ಬಹಳಷ್ಟು ಪ್ರಚಲಿತದಲ್ಲಿ ಇರುವಂತಹ ಕವಿತೆ, ಬಹಳ ಪಾಪ್ಯುಲರ್ ಆದಂಥದ್ದು ಕನ್ನಡದಲ್ಲಿ. ಇದನ್ನ ಕೇಳಿದ ತಕ್ಷಣ ಸಹಜವಾಗಿ ಎಲ್ಲಿಯದು, ಯಾವ ಕಾಲದ್ದು, ಯಾರು ಬರೆದದ್ದು ಎಲ್ಲವನ್ನು ಹೇಳುತ್ತಾರೆ. ಇದು ಸಾಮಾನ್ಯ ಎಕ್ಸಾಂಪಲ್. ರನ್ನನ ಗದಾಯುದ್ಧದಲ್ಲಿ ನೀವು ಬಹುಶಃ ಕನ್ನಡ ಸಿನಿಮಾ ಬಂದದ್ದು ದುರ್ಯೋಧನನ ಮೇಲಿಂದು ನೋಡಿರ್ಬೋದು, ಕುರುಕ್ಷೇತ್ರ. ಅದರಲ್ಲಿ ಇದು ಪ್ರಸಿದ್ಧವಾದ ವಾಕ್ಯ. ಆ ಸಿನಿಮಾ ಡೈಲಾಗ್ ಹೇಳ್ತಾ ಇಲ್ಲ ನಾನು, ಅದು ಬೇಡವೂ ಬೇಡ. ನೀರುಳಿರ್ದು ಬೆಮರ್ತ ನೊರಗ ಪತಾಕಂ ಅಂತ ಬರುತ್ತೆ ಒಂದು ಲೈನ್, ಹಳೆ ಕನ್ನಡದಲ್ಲಿ ಪದ್ಯದಲ್ಲಿ ಬರುತ್ತೆ. ನೀರುಳಿರ್ದು ಬೆಮರ್ತ ನೊರಗ ಪತಾಕಂ. ಏನು ಎದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತೇ ಆಗಲ್ಲ. ಎಸ್, ಸೂಪರ್, ವೆರಿ ಗುಡ್, ಕ್ಲಾಪ್. ಉರಗ ಪತಾಕ ಅಂದ್ರೆ ದುರ್ಯೋಧನ, ಉರಗ ಪತಾಕ ಅಂದ್ರೆ ದುರ್ಯೋಧನ. ನೀರುಳಿದ್ದು ದುರ್ಯೋಧನ ಬೆಳೆದು ಬಿಟ್ಟ ಅಂತ ಅನ್ನುವಂಥದ್ದು ಒಂದು ರನ್ನನ ಗದಾಯುದ್ಧದಲ್ಲಿ ಭೀಮಸೇನ ಅವನನ್ನ ಪ್ರವೋಕ್ ಮಾಡಿದಾಗ ಸಿಟ್ಟಿಗೆದ್ದು ಎದ್ದೇಳ್ತಾನೆ. ಅದನ್ನ ರನ್ನ ತನ್ನ ಲೈನ್ ಬಹಳ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಅಂಥ ವಾಕ್ಯ ಇದು. ನೀರುಳಿದ್ದು ಬೆಮರ್ತ ಅಂತ ಬರೀತಾನೆ. ಇಂಥ ವಾಕ್ಯಗಳನ್ನ ನಾವು ಏನ್ ಮಾಡ್ತೀವಿ, ಎಲ್ಲೋ ಒಂದ್ಸತಿ ನೋಡಿದಾಗ ಅದನ್ನ ನಾವು ಮನನ ಮಾಡೋದಿಲ್ಲ, ರಿಕಲೆಕ್ಟ್ ಮಾಡ್ಕೊಂಡಿರೋದಿಲ್ಲ, ಸರಿಯಾಗಿ ಸ್ಟೋರ್ ಮಾಡಿರೋದಿಲ್ಲ, ಅಥವಾ ಹೇಳೋದಕ್ಕೆ ಕಲ್ತಿರೋದಿಲ್ಲ. ಅವಧಾನ ಅಂದ್ರೆ ನಾವು ಏನು ಓದ್ತೀವೋ ಬ್ರೈನ್ ಅನ್ನ ಬಹಳಷ್ಟು ಪ್ರಶ್ನೆಗಳಿಗೆ ತಯಾರು ಮಾಡುವಂಥ ಒಂದು ಕಲೆ. ಅದನ್ನ ನೀವು ಅವತ್ತು ನೋಡ್ತೀರಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬಹುದು. ಒಂದು ಸಂಖ್ಯಾ ಬಂಧದ್ದು ಒಂದು ಪ್ರಶ್ನೆ ಇರುತ್ತೆ. ಈಗ ಒಬ್ರು ಸಂಖ್ಯೆಯ ಮೇಲೆ ಪ್ರಶ್ನೆ ಕೇಳೋದಕ್ಕೆ ಕೂತಿರ್ತಾರೆ. ಆ ಸಂಖ್ಯೆಯ ಮೇಲೆ ಪ್ರಶ್ನೆ ಕೇಳೋದು ಅಂದ್ರೆ ಈಗ ಬರೆದುಕೊಂಡು ಬಂದಿರ್ತಾರೆ, ಡಿಸೈಡ್ ಮಾಡಿರ್ತಾರೆ ಇಷ್ಟೇ ನಂಬರು ಅಂತ. ಈಗ 508 ಅಂತ ಅವಧಾನಕ್ಕೆ ಕೂತ್ಕೊಳ್ಳುವಾಗಲೇನೆ ಹೇಳ್ತಾರೆ, ಅವರ ಸರ್ದಿ ಬಂದಾಗ ಹೇಳ್ತಾರೆ. ಸಂಖ್ಯಾ ಬಂಧದ ಬಗ್ಗೆ ಕೇಳುವಂಥವ್ರು ನಂಬರ್ 508 ಅವಧಾನಿಗೆ ಸ್ಟೋರ್ ಆಗ್ತದೆ, ಅದರಲ್ಲಿ ಯಾವ ಡೌಟೇ ಇಲ್ಲ.
ಹಾಗೆ ತಯಾರಾಗ್ತಾರೆ. ಅದಕ್ಕೆ ಹೇಗಿರುತ್ತೆ ಅಂದ್ರೆ ಹೀಗೆ ಮನೆಗಳಿರ್ತವೆ 5x5, ಕೆಳಗಡೆ 5 ಮನೆಗಳು, ಆ ಕಡೆ 5 ಮನೆಗಳು. ನಂಬರ್ ಅನ್ನ ಕೇಳ್ತಾ ಹೋಗ್ತಾರೆ. ಪ್ರಶ್ನೆ ಕೇಳುವವರು ಅವಧಾನಿಗೆ ಕೇಳ್ತಾರೆ, ಸ್ವಾಮಿ ಅವಧಾನಿಗಳೇ, ಒಂದನೇ ಮನೆಯಲ್ಲಿ ಒಂದನೇ ಲೈನ್ನ 3ನೇ ಮನೆ ಅದರದ್ದು ನಂಬರ್ ಹೇಳಿ ಅಂತ ಹೇಳ್ತಾರೆ. ಅಕಸ್ಮಾತ್ ಹೀಗೆ 1 2 3 4 5 ಹಾಗೆ ಈ ಕಡೆ ಇಷ್ಟಿರುತ್ತೆ. ಕೇಳೋದು ಹೇಗೆ ಕೇಳ್ತಾರೆ? ಒಂದನೇ ಲೈನ್ನಲ್ಲಿ 3ನೇ ಮನೆಗೆ ನಂಬರ್ ಹೇಳಿ. ಅವ್ರು ಹೇಳ್ತಾರೆ 60 60 ಅಂತ ಹೇಳಿದ್ಮೇಲೆ ಮುಗೀತು. ಮತ್ತೆ ಬೇರೆ ಪ್ರಶ್ನೆ ಕಡೆ ಹೋಗ್ತಾರೆ. ಮೊದಲು ಹೇಳಿದ್ರಲ್ಲ ದತ್ತಪದಿ, ಯಾವ್ಯಾವ ಒಂದಿಷ್ಟು 3-4 ಶಬ್ದ ಕೊಟ್ಟಿರ್ತಾರೆ, ಆ ಪದ್ಯ ಒಂದೇ ಲೈನ್ ಮಾಡಿರ್ತಾರೆ, ಆ ಲೈನಿನ 2ನೇ ಲೈನಿನ ಪದ್ಯ ಹೇಳ್ತಾರೆ. ಅಷ್ಟು ಲಕ್ಷ್ಯದಲ್ಲಿರುತ್ತೆ ಅವ್ರು ಯಾವ ಶಬ್ದ ಕೊಟ್ಟಿದ್ರು, ಯಾವ ಶಬ್ದ ಬಳಸಬೇಕು, ಏನ್ ಅರ್ಥ ಬರಬೇಕು, ಹಿಂಗೆಲ್ಲ ಇರುತ್ತೆ. ಈ ನಂಬರಿಗೆ 60 ಅಂತ ಹೇಳಿದ್ಮೇಲೆ ಮುಂದೆ ಒಂದು 15-20 ನಿಮಿಷ ಆದ್ರೂ ಆಗ್ಬೋದು. ಆಮೇಲೆ ಮತ್ತೆ ಸಂಖ್ಯೆಯವರ ಟೈಮ್ ಬಂದಾಗ ಅವ್ರು ಕೇಳ್ತಾರೆ 3ನೇ ಲೈನ್ನಲ್ಲಿ 2ನೇ ಮನೆ ಹೇಳಿ. ಅವಾಗ ಅವಧಾನಿಗಳಿಗೆ ಮೊದಲೇದ್ರದ್ದು 3ನೇದ ಹೇಳಿದ್ದು 60 ನೆನಪಿರುತ್ತೆ. ಅವ್ರೇನ್ ಹೇಳ್ತಾರೆ, ಸಂಖ್ಯೆಯನ್ನು ಬರ್ಕೊಳ್ಳೋರು ಕೂಡ ತುಂಬಾ ಅಲರ್ಟ್ ಆಗಿರ್ಬೇಕು. ಅವ್ರೇನ್ ಹೇಳ್ತಾರೆ, ಮೊದಲನೇ ಮನೆಯ 3ನೇ ಖಾನೆಗೆ ನಾನು 60 ಹೇಳಿದ್ದೀನಲ್ಲ ಅಂತ ಹೇಳಿ ನೆಕ್ಸ್ಟ್ ಹೇಳ್ಬೋದು. ಅಥವಾ ಏನ್ ಮಾಡ್ಬೋದು, ಮೊದಲನೇ ಲೈನಿನ 3ನೇ ಮನೆಯಲ್ಲಿ ಇರೋದಕ್ಕಿಂತ 6 ಹೆಚ್ಚಿಗೆ ಅಂತ ಹೇಳ್ತಾರೆ. ಅಂದ್ರೆ 66 ಅಂದ್ರೆ 66 ಅಂತ ಬರೆಯುವುದಕ್ಕೆ ಲಕ್ಷದಲ್ಲಿ ಆ ಸಂಖ್ಯೆ ಬರ್ಕೊಳ್ಳೋರಿಗೆ ಗೊತ್ತಿರಬೇಕು. ಕೊನೆಯಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲಾ ಲೈನಿನಿಂದ ಆಡ್ ಮಾಡಿದ್ರೆ 508 ಬರುತ್ತೆ. ಅಷ್ಟು ಫೋಕಸ್ಡ್ ಇರ್ತಾರೆ ಅವಧಾನಿಗಳು, ಅಷ್ಟು ಫೋಕಸ್ಡ್ ಇರ್ತಾರೆ. ಕಾವ್ಯ ವಾಚನ ಅಂತ ಹೇಳಿದೆ, ಆಶು ಕವಿತೆ ಅಂತ ಹೇಳ್ತಾರೆ. ಇನ್ನೊಂದು ಸೆಕ್ಷನ್ ಇರುತ್ತೆ ಆಶು ಕವಿತೆ. ಆಶು ಕವಿತೆ ಅಂದ್ರೆ ಇಮ್ಮಿಡಿಯೇಟ್ ಆಗಿಂದಾಗಲೇ ಒಂದು ವಿಷಯವನ್ನ ಕೊಟ್ಬಿಟ್ರೆ ಅಲ್ಲಿಂದಲ್ಲಿ ಕಾವ್ಯವನ್ನ ಮಾಡುವಂಥದ್ದು. ಅದರಲ್ಲಿ ನೀವು ಇಂತಿಂಥ ಶಬ್ದಗಳನ್ನ ಬಳಸಿ ಅಂತ ಕೇಳಬಹುದು. ಆಶು ಕವಿತೆ ಮಾಡಬೇಕಾದ್ರೆ ಇಷ್ಟು ಅಕ್ಷರಗಳ ಕವಿತೆಯನ್ನ ಮಾಡಿ ಅಂತ ಹೇಳ್ಬೋದು. ಸಂಸ್ಕೃತದಲ್ಲಿ ಆದ್ರೆ ಮಾಲಿನಿ, ಮಂದಾಕ್ರಾಂತ, ಸೃಬ್ಧರ, ಶಿಖರಣಿ ಹೀಗೆಲ್ಲ ವೃತ್ತಗಳಿರ್ತವೆ. ಕನ್ನಡದಲ್ಲಿ ಏನೇನ್ ಬೇಕು ಅದನ್ನ ಹೇಳ್ಬೋದು. ಯಾವ ರೀತಿಯ ಭಿನ್ನವಾದಂತಹ ವೃತ್ತಗಳಲ್ಲಿ, ಲಕ್ಷಣಗಳಲ್ಲಿ ಕಾವ್ಯವನ್ನ ಮಾಡಿಸ್ಬೋದು. ವಿಷಯ ಯುದ್ಧದ್ದಿರ್ಲಿ ಅಂತ ಹೇಳ್ಬೋದು, ವಿಷಯ ಮತ್ತೊಂದೇನೋ ಇರ್ಲಿ ಅಂತ ಹೇಳ್ಬೋದು. ಇದಕ್ಕಿಂತ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವೆಲ್ಲರೂ ಫೋಕಸ್ಡ್ ಆಗಿ ಲಕ್ಷ್ಯ ಕೊಟ್ಟು ನೋಡ್ಬೇಕು ಅಂದ್ರೆ ಏನ್ ಗೊತ್ತಾ, ಅಪ್ರಸ್ತುತ ಪ್ರಸಂಗಿ ಅಂತ ಇರ್ತಾರೆ. ಅಪ್ರಸ್ತುತ ಪ್ರಸಂಗಿ ಅಂತಂದ್ರೆ, ಅಪ್ರಸ್ತುತ ಅಂದ್ರೇನು, ಬೇಡವಾದ ಟೈಮ್ನಲ್ಲಿ ಬೇಡಾದದನ್ನೆಲ್ಲ ಮಾತಾಡೋರು. ಈ ಕಮಿಡಿಯನ್ ಇರ್ತಾರಲ್ಲ, ಆದ್ರೆ ಏನೇನೋ ಕಾಮಿಡಿ ಮಾಡುವಂತಹ ಸಿನಿಮಾಗಳನ್ನ ನಾವು ನೋಡ್ತಿದ್ದೀವಿ. ಇದು ಯಾಕೆ ಕಾಮಿಡಿ ಮುದ್ದಾಂ ತಂದ್ರು ಅಂತ ಅನಿಸುತ್ತೆ. ಅಪ್ರಸ್ತುತ ಪ್ರಸಂಗದಲ್ಲಿ ಹಾಗಿರೋದಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಕೂಡ ಎಂಜಾಯ್ ಮಾಡಬಹುದು. ಅದು ಬರೀ ತಲೆಗೆ ಕಸರತ್ತಲ್ಲ, ವ್ಯಕ್ತಿ ವಿಷಯವನ್ನ ಕೆಲವೊಮ್ಮೆ ಲೈಟ್ ಆಗಿ ತಗೊಳ್ಬೇಕು. ವಿಷಯವನ್ನ ಎಷ್ಟು ಥರದಿಂದ ಬೇರೆಯವರು ವಿಚಾರ ಮಾಡ್ತಾರೋ ಅಷ್ಟೇ ನಾವು ಅದನ್ನ ಕೂಲ್ ಆಗಿ ಸ್ವೀಕಾರ ಮಾಡಬೇಕು. ಒಂದ್ಸತೆ ಅವಧಾನಿಗಳು, ಈಗ ಆ ಅವಧಾನಿಗಳ ಪೃಚ್ಛಕರಲ್ಲಿ ಬರ್ತಿದ್ದಾರೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತ. ನಾನು ಫಸ್ಟ್ ಟೈಮ್ ಅವಧಾನವನ್ನ ಕೇಳ್ತಾ ಇದ್ದಾಗ ಅವ್ರನ್ನ ಪ್ರಶ್ನೆ ಕೇಳಿದ್ರು, ನೀವು ಅವಧಾನ ಮಾಡೋದಕ್ಕೆ ಯಾಕೆ ಬಂದ್ರಿ ಅಂತ ಒಂದು ಪ್ರಶ್ನೆ ಇತ್ತು. ಅವರು ಮೆಟಲರ್ಜಿ ಅಲ್ಲಿ ಇಂಜಿನಿಯರ್ ಅವರು.
ಶತಾವಧಾನಿ ಆರ್ ಗಣೇಶ್ ಇದಾರಲ್ಲ, ಅವರು ನಾಳೆ ಕಾರ್ಯಕ್ರಮದಲ್ಲಿ ಪೃಚ್ಛಕರಾಗಿ ಬರ್ತಾರೆ. ಆ ಅವಧಾನಿಗಳು ಏನೋ ಸುಮ್ಮನೆ ಮಂತ್ರ ಹೇಳ್ಕೊಂಡು ಮನೇಲಿದ್ದವರು ಹಂಗ್ ತಿಳ್ಕೋಬೇಡಿ. ಬಹಳಷ್ಟು ಭಾಷೆಗಳಲ್ಲಿ ಪಾಂಡಿತ್ಯ ಇರುವಂಥವರು ಅವರು, ಬಹಳಷ್ಟು ಬಹುಭಾಷಾ ಜ್ಞಾನಿಗಳು, ಚೆನ್ನಾಗಿ ಭಾಷೆಯನ್ನ ಬಲ್ಲವರು. ಏನು ತಮಿಳ್ ಬರುತ್ತೇನೋ ಅಂದ ತಕ್ಷಣ ತಮಿಳ್ ಬರುತ್ತೆ ಅಂತ ಒಂದು ವಾಕ್ಯ ಅನ್ನೋಕೆ ಕಲಿತೀವಲ್ಲ, ಹಂಗಲ್ಲ. ತೆಲುಗು ಬರ್ತದ ಅಂತ ಅನ್ನೋದಕ್ಕೆ ತೆಲುಗು ಬರ್ತದೆ ಅನ್ನೋದಕ್ಕೆ ಕಲಿತೀವಿ, ಹಂಗಲ್ಲ. ಸಾಹಿತ್ಯದ ದೃಷ್ಟಿಯಿಂದನೂ ಚೆನ್ನಾಗಿ ಕಲ್ತವರು, ಅದನ್ನ ಬಳಸೋದಕ್ಕೂ ಗೊತ್ತಿದ್ದವರು. ಅದೆಷ್ಟು ವಿದೇಶಿ ಭಾಷೆಗಳು, ಎಷ್ಟು ನಮ್ಮ ಭಾರತೀಯ ಭಾಷೆಗಳಲ್ಲಿ ಪಾಂಡಿತ್ಯ ಇದೆ ಅವರಿಗೆ. ಮೆಟಲರ್ಜಿಯಲ್ಲಿ ಇಂಜಿನಿಯರಿಂಗ್ ಮಾಡಿದವರು. 100 ಜನರು ಪ್ರಶ್ನೆ ಕೇಳುತ್ತಿರುವಾಗ 100 ಜನರಿಗೆ ಅದ್ಭುತವಾಗಿ ಉತ್ತರ ಕೊಡುವಂಥದ್ದು. ಮೊನ್ನೆ ನಾನು ನೋಡ್ತಾ ಇದ್ದೆ, ಕೆಲವೊಂದು ಶಬ್ದಗಳು ಫ್ರೆಂಚ್ ಭಾಷೆಯಲ್ಲಿ ಬರುವಂತಹ ಶಬ್ದ, ಇಟಲಿ ಇದರಲ್ಲಿ ಬರುವಂತಹ ಶಬ್ದ, ಹಾಗೆ ಬೇರೆ ಬೇರೆ ದೇಶದ ಭಾಷೆಗಳನ್ನ ಬಳಸಿ ನಮ್ಮಲ್ಲಿ ಕಾವ್ಯ ಮಾಡಿ ಅಂತ ಹೇಳ್ತಿದ್ದಾರೆ. ಅದನ್ನು ಕಾವ್ಯ ಮಾಡೋದಕ್ಕೆ ಗೊತ್ತಿರಬೇಕು. ಅದ್ಭುತವಾದಂತಹ ಏನಂತಾರಲ್ಲ ಟ್ರೈನಿಂಗ್ ಬ್ರೈನಿಗೆ ಕೊಡುವಂಥದ್ದು ಅವಧಾನ. ಸಹಸ್ರಾವಧಾನಿಗಳಿದ್ರು. ಆಂಧ್ರದಲ್ಲಿ ಸಾಕಷ್ಟು ಜನ ಅವಧಾನಿಗಳಾಗಿ ಹೋಗಿದ್ದಾರೆ, ಇವತ್ತಿಗೂ ಇದ್ದಾರೆ. ಇಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರು ಬಹಳ ಪ್ರಧಾನರು. ನೋಡಿ, ವಿಶೇಷ ಅಂದ್ರೆ ಬರೀ ಕಾವ್ಯ ಅಷ್ಟೇ ಇರೋದಿಲ್ಲ, ಚಿತ್ರದ ಅವಧಾನನೂ ಇರುತ್ತೆ. ಚಿತ್ರವನ್ನು ಕೂಡ ವಿಷಯ ಕೊಟ್ಟ ಹಾಗೆ ಚಿತ್ರವನ್ನು ಕೂಡ ಬಿಡಿಸ್ತಾರೆ. ಡ್ರಾಯಿಂಗ್ ಬಿಡಿಸಕ್ಕಾಗಲ್ಲ ಹಂಗಲ್ಲ ಪ್ರಶ್ನೆ. ಬಹಳಷ್ಟು ಲಕ್ಷ್ಯದಲ್ಲಿಟ್ಟು ಚಿತ್ರವನ್ನು ಚೆನ್ನಾಗಿ ಬಿಡಿಸ್ತಾರೆ, ಕಾವ್ಯವನ್ನ ಮಾಡುತ್ತಾರೆ, ಚಿತ್ರಾವಧಾನ ಅಂತ ಕರೀತಾರೆ. ಸಂಗೀತದ್ದು ಕೂಡ ಹಾಗೆಯೇ ಅವಧಾನ ಇದೆ, ಬೇರೆ ಬೇರೆ ಸ್ವರಗಳು. ಈ ಶತಾವಧಾನಿ ಆರ್ ಗಣೇಶ್ ಅವರಿಗಂತೂ ಸಂಗೀತದಲ್ಲೂ ಅಪಾರ ಜ್ಞಾನ ಇದೆ, ನಾಟ್ಯಶಾಸ್ತ್ರದಲ್ಲಿ ಇದೆ. ನೋಡ್ಬೇಕು ನೀವು ಅವರು. ನಾವೆಲ್ಲ ಏನಾಗ್ತಾ ಇದ್ದೀವಿ ಅಂದ್ರೆ ರಿಸ್ಟ್ರಿಕ್ಟೆಡ್ ಆಗಿ ನಮ್ಮ ಪಾಠಗಳನ್ನ ಇಷ್ಟು ಓದ್ತಾ SSLC ವರೆಗೆ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ತಾ, ನಾನು ಅದ್ರ ಬಗ್ಗೆ ಯಾವುದೇ ತಪ್ಪು ಅಭಿಪ್ರಾಯ ಕೊಡೋದಿಲ್ಲ, ನಾವು ಅದನ್ನಷ್ಟೇ ಅಭ್ಯಾಸ ಮಾಡ್ತಾ ಅದರಲ್ಲಿ ಒಂದು 99-98% ಬಂದ್ಬಿಟ್ರೆ ನಮ್ಮನ್ನ ನಾವು ಧನ್ಯ ಅಂತ ಅನ್ಕೊಂಡಿರ್ತೀವಿ. ಫ್ಯಾಕ್ಟ್, ನಮ್ಮ ಬ್ರೈನ್ಗೆ ಇರುವಂತಹ ಸಾಮರ್ಥ್ಯವನ್ನ ನಾವು ಬಳಸ್ಕೊಂಡಿರೋದೇ ಇಲ್ಲ. ದಿಸ್ ಇಸ್ ದ ಏಜ್. ನಿಮ್ಮ ಅದ್ಭುತವಾದ ಸಾಮರ್ಥ್ಯವನ್ನ ಜಾಗೃತ ಮಾಡೋದಕ್ಕೆ ಇದು ಏಜ್. ನಾವೀಗ ಹೇಳ್ತಾ ಇದ್ದೀವಿ, ನೀವು ಅವತ್ತು ಕಾರ್ಯಕ್ರಮಕ್ಕೆ ಬಂದ್ರಿ ನೋಡಿದ್ರಿ ಅಂದ್ರೆ ಅಯ್ಯೋ ಅವ್ರು ಯಾರೋ ಮಾಡಿದ್ರು, ಏನೋ ಕಾವ್ಯ ಮಾಡಿದ್ರು, ಕಾವ್ಯ ಮಾಡಿದ್ದಷ್ಟೇ ಇತ್ತು ಅಂತ ದಯವಿಟ್ಟು ತಿಳ್ಕೊಬೇಡಿ. ಇದಷ್ಟೇ ಅಲ್ಲ, ಇದು ನಿಮಗೂ ಒಂದು ಪ್ರೇರಣೆ ಆಗ್ಬೇಕು. ನೀವು ಸಹಸ್ರಾರು ವಿಷಯಗಳನ್ನ ತೆಗೆದುಕೊಳ್ಳುವುದನ್ನ ಕಲಿಬೇಕು, ಅದನ್ನ ಸಸ್ಟೈನ್ ಮಾಡೋದನ್ನ ಕಲಿಬೇಕು. ಯು ಮಸ್ಟ್ ಲರ್ನ್ ಟು ರೀಅರೇಂಜ್ ದೆಮ್ ಅಂಡ್ ಯು ಹ್ಯಾವ್ ಟು ಪ್ರೊಡ್ಯೂಸ್ ದೆಮ್ ಇನ್ ಅ ಪ್ರಾಪರ್ ವೇ ಅನ್ನೋದನ್ನು ಕೂಡ ಕಲಿಬೇಕು. ವಿಷಯಗಳನ್ನ ತೆಗೆದುಕೊಳ್ಳೋದು ಯಾಕೆ, ನಮ್ಗೆ ಒಂದೊಂದು ಲೈನಿಗೆ ಯಾರಾದ್ರೂ ಮಧ್ಯ ಬಂದ್ರೆ, ನಮ್ಮ ಕೆಲಸಕ್ಕೆ ಅಡ್ಡ ಬಂದ್ರೆ ನಾವು ಎಷ್ಟು ಇರಿಟೇಟ್ ಆಗ್ತೀವಿ. ಅಪ್ರಸ್ತುತ ಪ್ರಸಂಗಿಗಳು ವಿಭಿನ್ನವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಒಂದು ಚೂರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಎಷ್ಟು ಥರದ ಪ್ರಶ್ನೆಗಳಿರ್ತಾವಲ್ಲ, ಅದನ್ನ ನೀವು ಆಕ್ಚುಲಿ ನಿಮ್ಗೆ ನಾವು ಹಿಂಟ್ ಕೊಡ್ತೀವಿ. ಅಂಥ ವಿಷಯಗಳನ್ನು ನೀವು ಪ್ರಶ್ನೆಗಳನ್ನ ಬರೆದಿಟ್ಕೊಳ್ಳಿ. ತುಂಬಾ ಜೀನಿಯಸ್ ಆಗಿದ್ದವರು ಇಂಥ ಪ್ರಶ್ನೆಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಿ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಸಮುದ್ರೋಲ್ಲಂಘನ ಮಾಡ್ಬೇಕಾದ್ರೆ ಹನುಮಂತನಿಗೆ ಪಾನಿಪುರಿ ತಿನ್ಬೇಕನ್ಸಿದ್ರೆ ಏನ್ ಮಾಡ್ತಾನೆ ಅವಧಾನಿಗಳೇ ಅಂತ ಕೇಳಿದ್ರು ಕೇಳ್ಬಹುದು. ಅಂದ್ರೆ ಆ ಹೊತ್ತಿಗೆ ಅದು ರೆಲೆವೆಂಟ್ ಇರ್ಲಿಕ್ಕಿಲ್ಲ. ಆದ್ರೆ ಒಬ್ಬ ಜೀನಿಯಸ್ ಆದ ವ್ಯಕ್ತಿ ಎಲ್ಲಾ ವಿಷಯವನ್ನು ಚೆನ್ನಾಗಿ ಕೇಳಿಸ್ಕೊಳ್ಬೇಕು, ಚೆನ್ನಾಗಿ ವಿಚಾರ ಮಾಡಬೇಕು ಮತ್ತು ಆ ಹೊತ್ತಿಗೆ ಚೆನ್ನಾಗಿ ಉತ್ತರ ಕೊಡೋದನ್ನ ಕಲಿಯಬೇಕು. ನೀವೆಲ್ಲ ಅವತ್ತಿನ ಕಾರ್ಯಕ್ರಮದೊಳಗೆ ನಿಮ್ಮಲ್ಲಿ ಯಾರ್ಯಾರನ್ನ ಕೊಟ್ಟು ಕಳಿಸ್ತಾರೋ, ಯಾರಾಗ್ಬೋದು ಗೊತ್ತಿಲ್ಲ, ವಿ ವಿಶ್ ಎಲ್ಲರೂ ಬರೋ ಹಂಗಾಗ್ಲಿ, ಕೇಳೋ ಹಂಗಾಗ್ಲಿ, ಆ ವಿಷಯವನ್ನ ಎಂಜಾಯ್ ಮಾಡೋ ಹಾಗಾಗ್ಲಿ. ಆದ್ರೆ ನಾನು ಹೇಳೋದು, ಅಲ್ಲಿ ಬಂದಾಗ
ಅವಧಾನ ಏನನ್ನೋದು ಅವತ್ತಿನಿಂದನೇ ಶುರು ಮಾಡಿ. ಕ್ಲಾಸಲ್ಲಿ ಚೆನ್ನಾಗಿ ಕೇಳ್ತಿರ್ತೀರ, ಅದು ನಂಗೆ ಗೊತ್ತು, ನಾನು ಅದಕ್ಕೇನು ಅನ್ನಲ್ಲ. ಈಗಲೂ ಕೇಳ್ತಾ ಇದ್ದೀರಾ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ನಿಮ್ದು ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಹಾಗೇನೆ ಕೂಡ ನೀವು ಅವತ್ತಿನ ದಿವಸ ಕೂಡ 3 ಅವರ್ ನಿಮಗೆ ಅವಧಾನಿಗಳು ಅವರು ಕೊಡುವಂತಹ ಶಬ್ದಗಳು, ಅವರು ಅಟೆಂಡ್ ಮಾಡುವಂತಹ ರೀತಿ, ಆ ಪ್ರಶ್ನೆಯನ್ನು ಹೇಗೆ ಉತ್ತರ ಕೊಡ್ತಾರೆ, ಹೇಗೆ ಅದಕ್ಕೆ ಸೊಲ್ಯೂಷನ್ ಅನ್ನು ಕೊಡ್ತಾ ಹೋಗ್ತಾರೆ. ಒಂದು ಲೈನ್ ಮಾಡಿದಂತಹ ಕಾವ್ಯವನ್ನ ಇನ್ನು 20 ನಿಮಿಷದ ಮೇಲೆ ಮತ್ತೆ ಅದನ್ನ ರಿಕಲೆಕ್ಟ್ ಮಾಡಿಕೊಂಡು ಹೇಳ್ತಾರೆ. ಮತ್ತೆ 3ನೇ ಲೈನು 4ನೇ ಲೈನ್ ಬರೋದಕ್ಕೆ ಮತ್ತೆಷ್ಟೋ ಹೊತ್ತು ಹಿಡಿಬಹುದು. ಎಲ್ಲಾ ವಿಷಯಗಳನ್ನ ಕೊನೆಗೆ ಮತ್ತೆ ಕಟ್ಟಿ ಕೊಡ್ತಾರೆ. ನೀವು ಕೇಳಿದ ಪದ್ಯ ಹೀಗಿತ್ತು, ನೀವು ಕೇಳಿದ ಪ್ರಶ್ನೆ ಹೀಗಿದೆ, ನೀವು ಕೊಟ್ಟಂತಹ ಶಬ್ದಗಳು ಇಷ್ಟಿದೆ ಅಂತ ಎಲ್ಲವನ್ನ ಕೂಡಿ ಕೊಡ್ತಾರೆ. ಈ ರೀತಿ ಭಿನ್ನವಾದಂತಹ ವಿಷಯಗಳಿಗೆ ಈ ಬ್ರೈನ್ ಎಷ್ಟರ ಮಟ್ಟಿಗೆ ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೆ ಗೊತ್ತಿದೆ. ಭಗವಂತ ಮಾಡಿದಂತಹ ಅತ್ಯದ್ಭುತವಾದಂತಹ ಉಪಕರಣ ಇದು. ಇದನ್ನ ಬಳಸಿಕೊಂಡು ತೋರಿಸ್ತಾ ಇದ್ದಾರಲ್ಲ, ಅದನ್ನ ವಿಶ್ವಪ್ರಜ್ಞಾದಲ್ಲಿ ಏನ್ ಮಾಡ್ತಿದ್ದಾರೆ, ಎಲ್ಲರೂ ಅದನ್ನ ನೋಡ್ಲಿ, ಆ ಒಂದು ಕಲೆಯ ಬಗ್ಗೆ ಪರಿಚಯ ಆಗಲಿ ಅನ್ನೋದಕ್ಕಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬನ್ನಿ, ಅವತ್ತು ಎಂಜಾಯ್ ಮಾಡಿ. ಅದರಲ್ಲಿ ಇನ್ನೂ ಒಂದಿರುತ್ತೆ, ಹೂವನ್ನ ಎಸೆಯುವಂಥದ್ದು ಇರುತ್ತೆ. ಯಾರೋ ಒಬ್ರು ಕೂತಿರ್ತಾರೆ, ತಟ್ಟೆಯಲ್ಲಿ ಒಂದು ಬಟ್ಲಲ್ಲಿ ಬುಟ್ಟಿಲಿ ಒಂದಿಷ್ಟು ಪಾರಿಜಾತದ ಹೂನೋ ಯಾವುದೋ ಹೂ ಪೆಟಲ್ಸ್ ಏನೋ ಮಾಡಿ ಟಪ್ ಅಂತ ಅವ್ರ ಮೇಲೆ ಎಸಿತಾರೆ. ನಿಮಗೆ ಅದು ಆ ಹೊತ್ತಿಗೆ ಅದು ಇರ್ಲಿಕ್ಕಿಲ್ಲ ಅವತ್ತಿನ ದಿವಸ, ಆದ್ರೆ ಅವಧಾನದಲ್ಲಿ ಇದು ಕೂಡ ಇರುತ್ತೆ. ತಮ್ಮ ಮೇಲೆ ಎಷ್ಟು ಪೆಟಲ್ಸ್ ಬಿದ್ವು ಅಥವಾ ಹೂ ಎಷ್ಟು ಬಿತ್ತು ಅನ್ನೋದನ್ನು ಕೌಂಟ್ ಮಾಡುವಂತಹ ಶಕ್ತಿ ಅವರಿಗಿರುತ್ತೆ. ಕಾವ್ಯ ಮಾಡುವಾಗ ಮತ್ತೊಂದು ಶಬ್ದ ಯಾಕೆ ಕೇಳದೆ, ಇದನ್ನ ಮಾಡುವಾಗ ಅದನ್ನ ಯಾಕೆ ಕೇಳದೆ, ಅಲ್ಲ, ಎಲ್ಲವನ್ನು ಕೇಳಿಸಿಕೊಳ್ಳುವಂತಹ ತಾಳ್ಮೆ, ಉತ್ತರ ಕೊಡುವಂತಹ ಒಂದು ಬುದ್ಧಿವಂತಿಕೆ, ಶಬ್ದಗಳ ಜ್ಞಾನ, ಓದಿದ್ದನ್ನ ನೆನಪಿಟ್ಟುಕೊಳ್ಳುವಂತಹ ಸಾಮರ್ಥ್ಯ, ಇದೆಲ್ಲವನ್ನ ಕಲಿಸುವಂಥದ್ದು ಅವಧಾನ. ಓಕೆ, ಐ ಹೋಪ್ ಯು ಆಲ್ ಎಂಜಾಯ್.